ಭಾವೈಕ್ಯತೆ, ಹಿಂದೂ ಮುಸ್ಲಿಂ ಭಾವೈಕ್ಯತೆ, ಈ ಶಬ್ದ ಕಿವಿಗೆ ಬಿದ್ದಾಗ ಏನು ಅನಿಸುತ್ತೆ ಮನಸ್ಸಿಗೆ? ಏನೋ ನಮಗೆ ಗೊತ್ತಿಲ್ಲದ ವಿಷಯವನ್ನು ಹೊಸದಾಗಿ ನಮಗೆ ತೂರ್ತಕ್ಕಂಥ ಪ್ರಯತ್ನ ನಡೆದಿದೆಯೋ ನಾಟಕಕ್ಕೆ ಅಂತ ಅನಿಸುತ್ತೆ. ಹಿಂದುತ್ವ ಇದೇ ಭಾವೈಕ್ಯತೆ. ಹಿಂದುತ್ವ ಇದೊಂದು ಪೂಜಾ ಪದ್ಧತಿ ಅಲ್ಲ, ಇದೊಂದು ಸಂಕುಚಿತ ಕಲ್ಪನೆ ಅಲ್ಲೇ ಅಲ್ಲ. ಹಿಂದುತ್ವ ಇದೊಂದು ಸಮಷ್ಟಿ ಕಲ್ಪನೆ. ಇದರ ಅರ್ಥ ಆಗದೇ ಇರತಕ್ಕಂಥವ್ರು ಹಿಂದುತ್ವದ ಒಳಗಡೆ ಭಾವೈಕ್ಯತೆಯನ್ನು ತುರುಕ್ತಕ್ಕಂಥ ವ್ಯರ್ಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂದರೆ ಅದು ಆಲ್ರೆಡಿ ಇದೆ ಒಳಗಡೆ ಅಂತ. ಹಿಂದೂ ಅಂದ್ರೆ ಏನು? ಹೀನಂ ದೂಷಯತಿ ಇತಿ ಹಿಂದೂ. ಕೆಟ್ಟದ್ದನ್ನು ಯಾರು ದೂಷಿಸ್ತಾರೋ, ಕೆಟ್ಟದ್ದನ್ನು ಯಾರು ಬೇಡ ಅಂತ ಹೇಳ್ತಾರೋ ಅಂಥವನು ಹಿಂದೂ. ಇದು ಹಿಂದುತ್ವದ ಕಲ್ಪನೆ. ಹಿಂದುತ್ವ ಇದೊಂದು ಪೂಜಾ ಪದ್ಧತಿ ಅಲ್ಲ, ಇದೊಂದು ಸಾಂಪ್ರದಾಯಿಕ ಚೌಕಟ್ಟಲ್ಲ, ಇದೊಂದು ಮತವೂ ಅಲ್ಲ, ಇದೊಂದು ಧರ್ಮ. ಇದು ಧರ್ಮ ಅಂತಂದರೆ ಇದೊಂದು ಜೀವನದ ಪದ್ಧತಿ. ಸುಪ್ರೀಂ ಕೋರ್ಟ್ ಕೂಡ ಹೇಳಿಕೆ ಕೊಟ್ಟಿದೆ, ಇದನ್ನೇ ಹೇಳಿದೆ. ಇದೊಂದು ಜೀವನದ ಪದ್ಧತಿ, ಜೀವನದ ಸಿದ್ಧಾಂತ, ಜೀವನದ ನಂಬಿಕೆ. ಇದನ್ನು ಸೀಮಿತ ಚೌಕಟ್ಟಿನಲ್ಲಿ ಕೂಡಿಡ್ತಕ್ಕಂಥ ಪ್ರಯತ್ನ ಏನಾದರೂ ಯಾರಾದರೂ ಮಾಡಿದ್ರೆ ಖಂಡಿತವಾಗಿ ಅದು ಆಗಲಿಕ್ಕಿಲ್ಲ. ಇದನ್ನು ಸಂಕುಚಿತವಾಗಿ ಯಾಕೆ ನೋಡ್ತಾರೆ ಎಲ್ಲರೂ? ಅರ್ಥ ಆಗದೇ ಇರತಕ್ಕಂಥವ್ರು ಬಹುತೇಕ ಪ್ರಶ್ನೆಯನ್ನು ಕೇಳಿದ್ರೆ ನಾವು ಅದಕ್ಕೆ ಉತ್ತರವನ್ನು ಕೊಡ್ಬೋದು. ಆದರೆ ಪೂರ್ವಾಗ್ರಹ ಪೀಡಿತರಾಗಿ ಹಿಂದುತ್ವವನ್ನು ಒಂದು ಪೂಜಾ ಪದ್ಧತಿಗೇ ಸೀಮಿತಗೊಳಿಸಬೇಕು ಅಂತ ಪೂರ್ವಾಗ್ರಹ ಪೀಡಿತರಾಗಿ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದಂಥ ಅಗತ್ಯ ಇಲ್ಲ. ಸರ್, ನನ್ನ ಹೆಸರು ಕಾರ್ತಿಕ್, ಕಾಂಗ್ರೆಸ್ ಪಾರ್ಟಿಯಿಂದ ಮಾತಾಡ್ತಾ ಇದ್ದೀನಿ. ಮೊನ್ನೆ ಒಂದು ವಿಡಿಯೋ ನೋಡಿದೆ, ಕಾಂಗ್ರೆಸ್ ಪಾರ್ಟಿ ವಿರೋಧಿ ಅಲ್ಲ, ಸಿದ್ದರಾಮಯ್ಯ ವಿರೋಧಿ. ಆಮೇಲೆ ಇನ್ನೊಂದು ಹೇಳ್ತೀನಿ ಸರ್, ಸಿದ್ದರಾಮಯ್ಯ ಅವರೇ ಕ್ಷೇತ್ರದಲ್ಲಿ ಶ್ರೀರಾಮ ದೇವಸ್ಥಾನ ಕಟ್ಟಿದ್ದಾರೆ. ಮೊನ್ನೆ ಆಗಿರೋ ಬಜೆಟಲ್ಲಿ 100 ಕೋಟಿ ಅಂಜನಾದ್ರಿ ಬೆಟ್ಟಕ್ಕೆ ಅಭಿವೃದ್ಧಿ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ವಾರಣಾಸಿಗೂ ಕೊಟ್ಟಿದ್ದಾರೆ, ಶ್ರೀಶೈಲಂಗೂ ಕೊಟ್ಟಿದ್ದಾರೆ, ತಿರುಪತಿಗೂ ಕೊಟ್ಟಿದ್ದಾರೆ. ಅಷ್ಟೇ ಏನ್ರಿ? 22ನೇ ತಾರೀಕು, ಜನವರಿ 22ನೇ ತಾರೀಕು ಅಯೋಧ್ಯೆ ರಾಮ ಮಂದಿರ ದಿವಸ 3 ಕಡೆ ಜೈ ಶ್ರೀರಾಮ್ ಅಂದರು ಅವರು. ಹ್ಞೂ ಸರ್, ಮಾಡಿ ಸೇರಿದ್ದ ಜನರ ಹತ್ರ ಜೈ ಶ್ರೀರಾಮ್ ಅಂತ ಹೇಳಿಸಿದ್ರು. ತಪ್ಪೇನಿಲ್ಲ ಎಸ್ ಎಸ್ ಸರ್. ಸಿದ್ದರಾಮಯ್ಯ ಅವರಾಗಲಿ ಕಾಂಗ್ರೆಸ್ ಪಾರ್ಟಿಯವರಾಗಲಿ ಹಿಂದುತ್ವ ಇಟ್ಕೊಂಡು ನಾವು ರಾಜಕೀಯ ಮಾಡಿಲ್ಲ. ನನ್ನ ಮೇಲೆ ಆಣೆ ಇಟ್ಟಳು, ನನ್ನ ಮೇಲೆ ಆಣೆ ಇಟ್ಟಳು. ಇವರು ಒಪ್ಕೊಂಡ್ರಲ್ಲ, ಕಾಂಗ್ರೆಸ್ನಲ್ಲಿ ತುಂಬ ಜನ ಧಾರ್ಮಿಕ ಸ್ವಭಾವದವರು ಇದ್ದಾರೆ, ಇಲ್ಲ ಅಂತ ನಾನೇನು ಹೇಳೋದಿಲ್ಲ. ದೇವರು, ಧರ್ಮ ಅಂತಕ್ಕಂಥ ತುಂಬ ಜನ ಇದ್ದಾರೆ, ತುಂಬ ಜನ ಇದ್ದಾರೆ. ಆದರೆ ಸಿದ್ದರಾಮಯ್ಯನವ್ರನ್ನ ನಾವು ಯಾಕೆ ವಿರೋಧಿಸ್ತೀವಿ? ಅವರು ಈ ಹಿಂದೂ ರಾಷ್ಟ್ರದ ಕಲ್ಪನೆಯನ್ನು ವಿರೋಧಿಸ್ತಾರೆ. ಅವರು ಹೌದು, ಬಹಿರಂಗವಾಗಿ ವಿರೋಧಿಸ್ತಾರೆ. ಅದ್ರ ಜೊತೆಗೆ ವಿರೋಧಿಸಲಿ, ನಮಗೂ ಅದು ಅಭ್ಯಂತರ ಇಲ್ಲ. ಆದರೆ ಮತ್ತೊಂದು ಕಡೆ ಅಲ್ಪಸಂಖ್ಯಾತರ ತುಷ್ಟೀಕರಣವನ್ನು ಮಿತಿಮೀರಿ ಮಾಡ್ತಕ್ಕಂಥದ್ದು. ದೇವಸ್ಥಾನಗಳಿಗೆ ಹೋಗಬೇಕಾದ್ರೆ ಏನೋ ಒಂದು ರೀತಿಯ ಅಲಕ್ಷ್ಯ, ಮಸೀದಿಗಳಿಗೆ ಹೋಗಬೇಕಾದ್ರೆ ಭಾರಿ ಗೌರವದಿಂದ ಡ್ರೆಸ್ ಹಾಕ್ಕೊಂಡು ಅರಬ್ಬರ ಪೋಷಾಕಿನಲ್ಲಿ ಹೋಗ್ತಕ್ಕಂಥದ್ದು, ಅದಕ್ಕೊಂದು ಪೂರ್ವ ಸಿದ್ಧತೆ. ಈ ದಗಲ್ಬಾಜಿತನ ಯಾಕೆ? ಹೇಗಿದ್ರು ಹಾಗಿರಿ, ನೀವು ಮುಸಲ್ಮಾನರ ಮಸೀದಿಗಳಿಗೆ ಹೋಗಬೇಡಿ ಅಂತ ನಾವೇನು ಹೇಳೋದಿಲ್ಲ. ಆದರೆ ಅದೇ ಗೌರವದಿಂದ ನೀವು ಇಲ್ಲೂ ದೇವಸ್ಥಾನಗಳಿಗೂ ಬನ್ನಿ. ಮುಸಲ್ಮಾನರಿಗೆ ಕೊಡ್ತಕ್ಕಂಥ ಏನು ಅನುದಾನಗಳಿದೆಯಲ್ಲ, ಹಿಂದೂಗಳಿಗೂ ಕೊಡಿ. ಎಲ್ಲೋ ರಾಜಕಾರಣಕ್ಕೋಸ್ಕರ ಅಲ್ಲಿ ಕೊಟ್ಟಿದ್ದೀವಿ ಇಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳಬೇಡಿ, ನಿಮ್ಮ ಸಿದ್ಧಾಂತದಲ್ಲಿ ತೋರಿಸ್ಕೊಡಿ.